ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಮತ್ತು ಹೆಲ್ತಿಯಾಗಿರೋ ಲಂಚ್ ಪ್ಲೇಟ್ ಅರೇಂಜ್ ಮಾಡೋದ್ರ ಜೊತೆ ಬೀಟ್ರೋಟ್ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲು ನಾವು ಬೀಟ್ರೋಟ್ ಪಲ್ಯ ಮಾಡೋಣ. ಫಸ್ಟ್ ಒಂದು ಪ್ಯಾನ್ ಬಿಸಿ ಆಗೋದಕ್ಕೆ ಇಡೋಣ. ಬಿಸಿ ಆದ ನಂತರ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ನಾವು 1 ಚಮಚ ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದ ನಂತರ ನಾವು 1 ಚಮಚ ಕಡಲೆಬೇಳೆ ಹಾಕಬೇಕು. ಕಡಲೆಬೇಳೆ ಕೆಂಪಗಾಗೋವರೆಗೂ ಫ್ರೈ ಮಾಡೋಣ. ನೋಡಿ, ಕಡಲೆಬೇಳೆ ಈಗ ಸ್ವಲ್ಪ ಕೆಂಪಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆದ ನಂತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅರ್ಧ ಟೊಮ್ಯಾಟೊ ಹಾಕಿ ಫ್ರೈ ಮಾಡಬೇಕು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್, ಯಾಕಂದರೆ ಕೊನೆ ಭಾಗದಲ್ಲಿ ಉಪಯೋಗವಾಗುವಂತಹ ಒಂದು ಕಿಚನ್ ಟಿಪ್ಸ್ನ ಹೇಳ್ಕೊಡ್ತೀನಿ. ಈರುಳ್ಳಿ ಟೊಮೆಟೊ ಫ್ರೈ ಆಗಿದೆ. ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಬೀಟ್ರೋಟ್ ಹಾಕ್ತಾಯಿದ್ದೀನಿ. ಹಾಕಿರೋ ಬೀಟ್ರೋಟ್ನ 5 ಸೆಕೆಂಡ್ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ 2 ಕಪ್ ನೀರು ಹಾಕೋಣ. ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರ ಅರ್ಧ ಕಪ್ ಬಟಾಣಿ ಹಾಕಬೇಕು. ಈ ಹಸಿ ಬಟಾಣಿ ಹಾಕೋದ್ರಿಂದ ಬೀಟ್ರೋಟ್ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ. ಯಾರಿಗೆಲ್ಲ ಬರೀ ಬೀಟ್ರೋಟ್ ಪಲ್ಯ ತಿನ್ನೋದಕ್ಕಾಗೋದಿಲ್ವೋ ಅವರು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಬಟಾಣಿ ಹಾಕೋದ್ರಿಂದ ಪಲ್ಯ ತುಂಬ ರುಚಿಯಾಗಿ ಬರುತ್ತೆ ಮತ್ತು ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇದು ಹಾಗೆ ಮಧ್ಯದಲ್ಲಿ ಕೈ ಆಡ್ತಾ ಇರಬೇಕು. ನೀರು ಕ್ವಾಂಟಿಟಿ ಏನಾದರೂ ಕಡಿಮೆ ಆಯಿತು ಅಂತ ಅನಿಸಿದ್ರೆ ನೀವು ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕೊಳ್ಬೋದು. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. ಇದು ಮಾಮೂಲಿ ನಾವು ಮನೆಯಲ್ಲಿ ಮಾಡೋ ಸಾಂಬಾರ್ಗೆ ಯೂಸ್ ಮಾಡೋವಂಥ ಸಾಂಬಾರು ಪುಡಿ. ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆ ಪುಡಿ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋದು. ಮಾಮೂಲಿ ಹುರ್ಗಡ್ಲೆ ಇರುತ್ತಲ್ಲ, ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದು. ಸಾಂಬಾರು ಪುಡಿ ಮತ್ತು ಕಡಲೆ ಪುಡಿ ಹಾಕಿದ್ಮೇಲೆ ಇದನ್ನು ಮಧ್ಯೆ ಕೈ ಆಡಬೇಕು, ಇಲ್ಲಾಂದರೆ ಇದು ತಳ ಹಿಡಿದ್ಬಿಡುತ್ತೆ. ಬೀಟ್ರೋಟ್ ಬೆಂದಿದೆ, ಆಲ್ಮೋಸ್ಟ್ ಪಲ್ಯ ರೆಡಿ ಆಯಿತು. ಈಗ ಇದಕ್ಕೆ ತುರಿದಿಟ್ಕೊಂಡಿರೋ ತೆಂಗಿನ ತುರಿ ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಈಗ ರುಚಿಯಾಗಿರೋ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ. ಇದನ್ನು ನೀವು ಅನ್ನ ಸಾಂಬಾರಿಗೆ ಸೈಡ್ ಡಿಶ್ ಆಗಿನೂ ಯೂಸ್ ಮಾಡ್ಬೋದು, ಅಥವಾ ಚಪಾತಿ ಮತ್ತು ರೊಟ್ಟಿಗೆ ಅದರ ಜೊತೆ ತಿನ್ನೋದಕ್ಕೂ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಈಗ ಸಿಂಪಲಾಗಿರೋ ಲಂಚ್ ಪ್ಲೇಟ್ನ ರೆಡಿ ಮಾಡೋಣ. ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿದ್ರಿ, ನಿಮಗೆಲ್ಲ ಹೇಗೆ ಬಂತು ಮತ್ತು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಬೀಟ್ರೋಟ್ನ ಯೂಸ್ ಮಾಡಿಕೊಂಡು ಇನ್ಯಾವ ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ಬೇಕು ಅಂತ DM ಮಾಡಿ. ಥ್ಯಾಂಕ್ ಯು.
ಇವತ್ತಿನ ಕಿಚನ್ ಟಿಪ್ಸ್. ಈರುಳ್ಳಿ ಹೆಚ್ಚುವಾಗ ಕಣ್ಣೀರು ಬರುತ್ತದೆಯೇ? ಹಾಗಾದರೆ ಹೀಗೆ ಮಾಡಿ. ಮೊದಲಿಗೆ ಒಂದು ಪಾತ್ರೆಗೆ ನೀರು ತುಂಬಿಸಿ, ಆಮೇಲೆ ಈರುಳ್ಳಿಯನ್ನು ನೀರು ತುಂಬಿರುವ ಪಾತ್ರೆಗೆ ಸ್ವಲ್ಪ ಹೊತ್ತು ನೆನೆ ಹಾಕಿ. ಆಗ ಈರುಳ್ಳಿಯಿಂದ ಬಿಡುಗಡೆಯಾಗುವ ಅನಿಲ ನೀರಿನಲ್ಲಿ ಮಿಶ್ರಣವಾಗುತ್ತದೆ. ಇದರಿಂದ ಈರುಳ್ಳಿ ಕತ್ತರಿಸುವಾಗ ಕಣ್ಣುಗಳಲ್ಲಿ ಕಣ್ಣೀರು ಬರುವುದಿಲ್ಲ.